ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ತ್ರಿಪುರಾಂತಕ. ನೀವು ಬದುಕ್ತಾ ಇದ್ದೀರಾ ಅಥವಾ ಬಾಳ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಬದುಕೋದೇ ಬೇರೆನಾ ಬಾಳೋದೇ ಬೇರೆನಾ ಅಂತ ಅನ್ಸುತ್ತೆ. ಕವಿ ದ.ರಾ ಬೇಂದ್ರೆರವರು ಎರಡಕ್ಕೂ ಇರುವ ಭಿನ್ನತೆಯನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ತಾನು ತನಗೋಸ್ಕರ ಅಂತ ಹೇಳಿ ಪ್ರಪಂಚದ ಗೊಡವೆ ನನಗ್ಯಾಕೆ ಬೇಕು ಅಂತ ಹೇಳಿ ಜೀವಿಸುವಂಥವರು ಬದುಕುವವರು. ಆದರೆ ಸ್ನೇಹಿತರು, ಬಂಧುಗಳು, ನೋವು, ನಲಿವು, ಸಿಟ್ಟು, ಸೆಡವು ಎಲ್ಲವುದ್ರಗಳ ಜೊತೆಗೆ ಜೀವಿಸೋದಿದೆಯಲ್ಲ, ಅದನ್ನ ಬಾಳೋದು ಅಂತ ಕರೀತಾರೆ. ಇವತ್ತಿನ ದಿನ ಪ್ರಪಂಚದಲ್ಲಿ ಬದುಕೋರೇ ಜಾಸ್ತಿ ಆಗಿದ್ದಾರೆ, ಬಾಳೋರು ಕಡಿಮೆ ಆಗಿದ್ದಾರೆ. ಆ ಕಾರಣಕ್ಕೆ ಹೊಂದಾಣಿಕೆಯ ಕೊರತೆ ಉಂಟಾಗಿ ಅತಿ ಹೆಚ್ಚು ವಿಚ್ಛೇದನಗಳು ಆಗ್ತಾ ಇದ್ದಾವೆ. ಮನುಷ್ಯ ಮೂಲಭೂತವಾಗಿ ಸಂಘಜೀವಿ. ಅವನು 4 ಜನರ ಒಟ್ಟಿಗೆ ಬದುಕುವಂತಹ ಕಲೆಯನ್ನ ಕಲಿಯೋದು ಅಗತ್ಯ ಇದೆ. ಆಗ ಮಾತ್ರ ಬದುಕು ಸಾರ್ಥಕ ಅನ್ಸುತ್ತೆ. ನಾವು ಜನಸಂಖ್ಯೆಯ ಲೆಕ್ಕದಲ್ಲಿ ಲೆಕ್ಕಕ್ಕಿದ್ರೆ ಸಾಲೋದಿಲ್ಲ, ಜನಮಾನಸದ ಲೆಕ್ಕದಲ್ಲಿ ಲೆಕ್ಕಕ್ಕಿರಬೇಕಾಗತ್ತೆ. ಆ ಕಾರಣಕ್ಕೆ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂತಹ ಆಂಗ್ಲ ಕವಿ ಒಂದು ಮಾತನ್ನ ಹೇಳ್ತಾನೆ. ಕೆಲವರು 25 ವರ್ಷಕ್ಕೆ ಗತಿಸಿ ಹೋಗ್ತಾರೆ, ಆದ್ರೆ ಅವರನ್ನ ಶವ ಸಂಸ್ಕಾರ ಮಾಡೋದು 75ನೇ ವಯಸ್ಸಿಗೆ ಅಂತ ಹೇಳಿ. ಅಂದ್ರೆ ನಾವು ಬದುಕಿದೀವಿ ಅಂದ್ರೆ ಉಸಿರಾಡಿದ್ರೆ ಸಾಲೋದಿಲ್ಲ, ನಮ್ಮ ಬದುಕಿನಲ್ಲಿ ಒಂದು ಜೀವಂತಿಕೆ ಇರಬೇಕು. ಏನಾದರೂ ಆಗು, ಮೊದಲು ಮಾನವನಾಗು ಅನ್ನುವಂತಹ ಕವಿವಾಣಿಯಂತೆ ನಾವು ಬಾಳ್ಬೇಕು. ಈ ಕುರಿತು ಚಿಂತನೆ ಮಾಡೋಣ, ಮತ್ತೆ ಭೇಟಿಯಾಗೋಣ. ಧನ್ಯವಾದ.